ದೆಹಲಿಯ ಕೆಂಪುಕೋಟೆಯಲ್ಲಿ ನಡೆದ ಸ್ವಾತಂತ್ರ್ಯ ದಿನದ ಸಂಭ್ರಮಾಚರಣೆ ವೇಳೆ ರಾಹುಲ್ ಗಾಂಧಿಗೆ 2ನೇ ಸೀಟ್ ಕೊಟ್ಟಿದ್ದಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ. ರಕ್ಷಣಾ ಇಲಾಖೆಯಿಂದ ಗಣ್ಯರಿಗೆ ಆಸನ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ 2ನೇ ಸಾಲಿನಲ್ಲಿ ರಾಹುಲ್ ಗಾಂಧಿಗೆ ಆಸನ ವ್ಯವಸ್ಥೆ ಮಾಡಿದ್ದು ಮೊದಲ ಸಾಲಿನಲ್ಲಿ ಕೇಂದ್ರ ಸಚಿವರು, ಒಲಿಂಪಿಕ್ಸ್ ಪದಕ ವಿಜೇತರಿಗೆ ಆಸನ ವ್ಯವಸ್ಥೆ ಮಾಡಲಾಗಿತ್ತು. ವಿಪಕ್ಷ ನಾಯಕನನ್ನ 2ನೇ ಸಾಲಿನಲ್ಲಿ ಕೂರಿಸಿ ಅವಮಾನ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಆದರೆ ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ರಕ್ಷಣಾ ಇಲಾಖೆಯ ಮೂಲಗಳು, ಮುಂದಿನ ಸಾಲಿನಲ್ಲೇ ರಾಹುಲ್ಗೆ ಅವಕಾಶ ಕಲ್ಪಿಸಲಾಗಿತ್ತು. ಒಲಿಂಪಿಕ್ಸ್ ಪದಕ ವಿಜೇತರು ಕೂತಿದ್ದರಿಂದ ಸೀಟ್ ಇರಲಿಲ್ಲ, ಹೀಗಾಗಿ 2ನೇ ಸಾಲಿನಲ್ಲಿ ಕೂತಿದ್ದರು ಅಂತ ಸ್ಪಷ್ಟನೆ ನೀಡಿದ್ದಾರೆ. ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ 2ನೇ ಸಾಲಿನಲ್ಲಿ ರಾಹುಲ್ ಗಾಂಧಿ ಅವರನ್ನ ಕೂರಿಸಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ 2ನೇ ಸಾಲಿನಲ್ಲಿ ರಾಹುಲ್ ಗಾಂಧಿ ಕೂರಿಸಿದ್ದಕ್ಕೆ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಇತ್ತೀಚೆಗೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ರೂ ಸಹ ಅವರ ವಿಕೃತ ಮನೋಭಾವವನ್ನು ಮತ್ತು ಬೇರೆಯವರನ್ನು ಹೀಯಾಳಿಸಿ ಸಂತೋಷ ಬೀಳ್ತಕ್ಕಂಥ ಸ್ಯಾಡಿಸ್ಟಿಕ್ ಆ್ಯಟಿಟ್ಯೂಡ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ವಿಕೃತ ಮನಸ್ಥಿತಿಯಲ್ಲಿರೋರಿಂದ ನೀವು ಜಾಸ್ತಿ ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ರಾಷ್ಟ್ರದ ಮತ್ತು ಯಾವುದೇ ರಾಷ್ಟ್ರದ ಶಿಷ್ಟಾಚಾರದಲ್ಲಿ, ಪಾರ್ಲಿಮೆಂಟ್ರಿ ಪಾಲಿಟಿಕ್ಸಲ್ಲಿ ಪ್ರೋಟೋಕಾಲ್ ನೋಡಿದಾಗ ಮೊದಲನೇ ಸ್ಥಾನ ಪ್ರಧಾನಮಂತ್ರಿಗಳಿಗೆ, ಅದು 2ನೇ ಸ್ಥಾನ ವಿರೋಧ ಪಕ್ಷದವ್ರ ನಾಯಕರಿಗೆ ಇರುತ್ತೆ. ರಾಷ್ಟ್ರದ ಇತಿಹಾಸದಲ್ಲಿ ಕೆಂಪುಕೋಟೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ ಪ್ರತಿ